ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಬೆಳಗ್ಗೆ 5 ಗಂಟೆ ಆಗೈತಿ. ಎದ್ದು ನೋಡಿ, ಎದ್ದವ್ರು ಎದ್ದಾರ ಸ್ನೇಹಿತರೆ, ಹೇಳೋರೆಲ್ಲ ಎದ್ದ ನೋಡಿ. ಈಚೆ ಕಡೆ ಪುಟ್ಟಕ್ಕರ ಮನ್ಯಾಗ ಎದ್ದಾರ, ಆ ಕಡೆ ಮದುವೆಗಳದಲ್ಲ. 5 ಗಂಟೆಗೆ ಎದ್ದು ಏನಷ್ಟು ನಿಂತು ರಾತ್ರಿ ಪಿಕೋ ಹಾಕಿ 11:30 ಆಯ್ತು ಮಲ್ಕೋಬೇಕಂದ್ರೆ. ಅಷ್ಟು ಪಿಕೋ ಹಾಕಿ ಸೀರೆಗಳೆಲ್ಲ ಇಲ್ಲೇ ಹೋಗಿ ನೋಡಿ ಸ್ನೇಹಿತರೆ, ಮಡಿಸಿದೆ ಆಲಿಲ್ಲ. ಅಷ್ಟು ಪಿಕೋ ಹಾಕಿ ಮಕ್ಕೊಂಡೆ 11:30 ಆಯಿತು. 150 ರೂಪಾಯಿ ಆಯ್ತು ನೋಡಿ ಪಿಕೋ ಹಾಕೋದು. ಇಷ್ಟು ಟಿಚ್ ಮಾಡ್ಕೊಂಡು ಕೇರಿ ಇವಾಗ ಮುಂಜಾನೆ ಆಗ್ತಿದ್ದಿಲ್ಲ ಸ್ನೇಹಿತರೆ. ಇಷ್ಟು ಮಡಿಚಿಡ್ಬೇಕಂದ್ರೆ ಮತ್ತೆ 1 ಗಂಟೆ ಬೇಕು. ಇಷ್ಟು ಗಳಿಗೆ ಮಾಡಿ ಮ್ಯಾಕಿಟ್ಟು ಕಸ ಗುಡಿಸೋದು, ಮುಸುರೆ ತಿಕ್ಕೋದು ಎಲ್ಲ ಮಾಡ್ಕೊಂಡು ಮದ್ವೆಗೆ ಹೋಗ್ಬೇಕು. 2 ಮದ್ವೆಗೆ ಹೋಗ್ಬೇಕು ನೋಡಿ ಸ್ನೇಹಿತರೆ. ಒಂದು ಮದ್ವೆ ಮುದ್ದೇಬಿಹಾಳದಾಗ ಐತಿ, ಅದು ಮುಗಿಸ್ಕೊಂಡ ಇದಕ್ಕೆ ಹೋಗ್ತೀವಿ ನೋಡಿ, ಕೋಳೂರ ಮುಗಿಸ್ಕೊಂಡು ಕೇರಿ ಸೀದಾ ಊರಿಗೆ ಬರ್ಬೇಕಂತ ಮಾಡೀನಿ. ವಿಡಿಯೋ 1 ಭಾಗ 2 ಮಾಡುತ್ತೆ ಸ್ನೇಹಿತರೆ. ನೋಡಿ ಸಪೋರ್ಟ್ ಮಾಡಿ, ಯಾಕಂದ್ರೆ ಒಂದೇ ವಿಡಿಯೋದಾಗ ಆಗುತ್ತೆ ಅಂತೇಳಿ ಭಾಗ 1 ಭಾಗ 2 ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿನಿ. ನೋಡೋಣ ಹೆಂಗೆ ಆಗುತ್ತೋ ಹೆಂಗೆಲ್ಲ ಗೊತ್ತಿಲ್ಲ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಒಳಕ್ಕೆ ಬಂದೆ. ನಾನು ಕೂಡ ಎದ್ದೇಳನ ಫಸ್ಟ್ ಅಂಗಳ ಕಸ ಗುಡಿಸೋದು ಮೇನ್ ಮುಖ್ಯ ನೋಡಿ. ಗುಡಿಸ್ಕೊಂಡೆ ಮಡ್ಚಿದ್ರಾತು ಅಂತ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡ್ಬಂದೆ. ಇವಾಗ ಇಷ್ಟು ಸೀರೆ ಮಡಚಬೇಕು. ಇಷ್ಟು ಮಡ್ಚಿರಾಗಣಿ ಯಾವತ್ತಾಗುತ್ತೋ ಏನೋ ಗೊತ್ತಿಲ್ಲ. ಶ್ರಾವಣಿ ಕೂಡ ಬಿಟ್ಟು ಹೋಗ್ತೀನಿ. ಶ್ರಾವಣ ಕುಮಾರ ಕರ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡಕತ್ತೀನಿ ಸ್ನೇಹಿತರೆ. ಶ್ರಾವಣಿ ಇಲ್ಲಿನೂ ಮದುವೆಗಳದಾವು, ಅಯ್ಯರಿ ಹಾಕಬೇಕು ಮತ್ತು ಆ ಕಡೆ ಎಲ್ಲನೂ ಅಯ್ಯರಿ ಹಾಕ್ಕೋಬೇಕು. ಹಿಂಗಾಗಿ ನೋಡಿ ಬೆಳಕು ಬಂದೈತೆ. ಬನ್ನಿ ಪಟ ಇಷ್ಟು ಸೀರೆಗೆ ಮಡಿಚಿಟ್ಟು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ, ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ. ಮಡಚಿದೆ ಟೈಮು 15 ಸೀರಿದ್ದು. ಟೈಮು 7 ಗಂಟೆ 6 ಗಂಟೆ ಹಾಕ್ಬಂದಿ. ಸಾರಿ 15 ಸೀರಿದ್ದು 150 ರೂಪಾಯಿ ಪಿಕೋ ಹಾಕಿದ್ದು ನೋಡಿ. ನಿನ್ನೆ ರಾತ್ರಿ ಆಗಿತ್ತು ಬಿಡಿ ಸ್ನೇಹಿತರೆ. ಅಷ್ಟು ಪಿಕೋ ಹಾಕೋರಾಗನೇ 11 12 ಗಂಟೆ ಹಾಕಿ ಬಂದಿತ್ತು. ಇವಾಗ 1-2 ಜಂಪರ್ ಕಸ ಗುಡಿಸೋದು ಎಲ್ಲವೂ ಸೇರ್ತಿರ್ತೀವಿ ನೋಡಿ. 11 ಬಂದೈತೆ ನೋಡಿ ಸ್ನೇಹಿತರೆ. ಬೆಳಕು ಹಾಕತೈತಿ. ಶ್ರಾವಣಿ ಕೂಡ ಅಭ್ಯಾಸ ಮಾಡ್ಕೊಂತ ನಿನ್ನೆ ಟೇಪ್ ಕಟ್ ಮಾಡಿಬಿಟ್ಟೆ ನೋಡಿ. ಶ್ರಾವಣ ಸಾಕಾಗೈತಿ. ಇದೊಂದು ಬುಕ್ಸ್ ಹಚ್ಚಿ ಕಸ ಗುಡಿಸ್ಲಿಲ್ಲ ಅಂತ ನಿಂತೀನಿ. ಇವಿಷ್ಟು ಎತ್ತಿಡ್ತೀನಿ ಸ್ನೇಹಿತರೆ. ಎತ್ತಿಟ್ಟು ಬುಕ್ಸ್ ಹಚ್ಚಿ ಕಸ ಗುಡಿಸ್ತೀನಿ. ಇಷ್ಟು ಬಾಂಡ ಬಕ್ಕಿ ಒಳಗಿಂದು ಹೊರಗಿಂದು ಕಸ ಗುಡಿಸ್ಬೇಕು. ಶ್ರಾವಣಿ ಇನ್ನೇ ಕಾಯ್ತಿರ್ತಾರೆ. ಮದುವೆ ಐತೆ ಅಂತ ಹೇಳಿದ ಸ್ನೇಹಿತರೆ, ಅಲ್ಲೆಲ್ಲ ಅಡುಗೆ ಮಾಡಕತ್ತಾರ. ಬನ್ನಿ ಬುಕ್ಸ್ ಹಚ್ಕೊಂಡು ಕಸ ಗುಡಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬಸಜ್ಜಿ ಅಂತಲ್ಲ ಸ್ನೇಹಿತರೆ. ಇವತ್ತು ಮನೆಗೆ ತೊಳೆದು ಶಾವಿಗೆ ಎಡೆ ಹಾಕಿ ಎಡೆ ಹಿಡಿದು ಊರಿಗೆ ಹೋಗ್ಬೇಕು ನೋಡಿ. ನೋಡಿ ಸ್ನೇಹಿತರೆ, ಎಲ್ಲ ವಸ್ತು ಎತ್ತಿಟ್ಟು ಕಸ ಗುಡ್ಸಾಕತ್ತೆ. ಹಿಂದೆ ಮೈಕ್ ಹಾಕಿಬಿಟ್ಟಾರ, DJ ಸೌಂಡ್ ಒಂದು. ಹಿಂಗಾಗಿ ವಯಸ್ಸವ್ರು ಕೊಡಕತ್ತಿ ನೋಡಿ ಸ್ನೇಹಿತರೆ. ಅಷ್ಟು ಕಸ ಎಲ್ಲ ನಿನ್ನೆ ಎಲ್ಲ ಜಂಪರ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿಲ್ಲ, ಹಂಗೆ ಬಿದ್ದಿದ್ದು. ಎಲ್ಲನೂ ಎತ್ತಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನಾಗಿದೆ. ಇವಾಗ ಹಿಂದೂ ಕಸ ಗುಡಿಸಿ ನೀರು ಒಲೆ ಹಚ್ಚಿ ಬಂದೀನಿ. ಮತ್ತು ಅಡುಗೆ ಮನೆಯೆಲ್ಲ ಕಸ ಗುಡ್ಸೀನಿ. ನಾನು ಮುಂದೆ ಕಸ ಗುಡ್ಸೋಕೆ ಶ್ರಾವಣಿ ವಿಡಿಯೋ ಮಾಡಕತ್ತಾವಡಿ. ಯಾವ ಥರ ಮಾಡ್ಯಾಳ ಯಾವ ಥರ ಇಲ್ಲ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ. ವಿಡಿಯೋ ಚೆನ್ನಾಗಿ ಮಾಡ್ತಾಳಂತ ಕೊಟ್ಟಿರ್ತೀನಿ. ಫೋನ್ ಅಳಿಗಾಡ್ಸೋದು ಕ್ಲಿಯರಾಗಿ ವಿಡಿಯೋ ತೊಗೊಳೋದಿಲ್ಲ. ದೂರಿನ ಬ್ಯಾಗ ಹಿಂಗೆಲ್ಲ ಸರಿಯಾಗಿ ಗೊತ್ತಾಗಲ್ಲ ಇನ್ನೂ ಕೂಡ. ಹಿಂದೆಲ್ಲ ನೋಡಿ ಕ್ಲೀನಾಗಿದೆ. ನೀರು ಒಲೆ ಹಚ್ಚೀನಿ, ಬನ್ನಿ ತೋರಿಸ್ತೀನಿ. ಆಕೆ ಶ್ರಾವಣಿ ವಿಡಿಯೋ ಮಾಡಿದ್ದು ನಾ ಆಮೇಲೆ ನಿಮ್ಗೆ ಕ್ಲಿಯರಾಗಿ ತೋರಿಸ್ತೀನಿ ಸ್ನೇಹಿತರೆ, ಯಾವ ಥರ ಎಲ್ಲ ಕ್ಲೀನ್ ಮಾಡೀನಿ ಅನ್ನೋದು. ಆಕೆ ವಿಡಿಯೋ ಮಾಡೋಕ್ಕೆ ನಾವು ವಿಡಿಯೋ ಮಾಡೋಕ್ಕೆ ಫರಕ್ ಆಗುತ್ತೆ ರೀ. ಅಕ್ಕಿಗೆ ನಮಗೆಲ್ಲ ಮಾಹಿತಿ ಐತೆ, ಮಾಡ್ತೀವಿ. ಅಕ್ಕಿಗೆ ಮಾಹಿತಿ ಇಲ್ಲ, ತಿಳ್ಕೊಳಲ್ಲ. ಹೇಳ್ತೀವಿ ಸ್ನೇಹಿತರೆ, ಹಿಂಗಲ್ಲಮ್ಮ ಹಿಂಗಂತ ಗೊತ್ತಾಗಲ್ಲ. ನೀರು ಕಾಯಿರಾಗನೇ ಅದು ಕಸ ಬಂದ್ರಾತಂತ ನೀರು ಒಲೆ ಹಚ್ಚಿ ಕಸ ಹೊಡ್ಕೊಂಬರಕತ್ತೀನಿ. ಅದಕ್ಕೆ ಕಸ ಹುಡುಗಿನ ಇಬ್ಬರದು ಜಳಕ ಮಾಡಿ ನಾನು ಜಳಕ ಮಾಡಿ ರೆಡಿಯಾಗಿ 8:30 ಬಸ್ ಐತ್ರಿ, ಹೋಗ್ಬೇಕು. 8:30ಗೆ ಹೋಗ್ಬೇಕಂತೀನಿ. ಬಸ್ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಇಲ್ಲೂ ಮದುವೆ ಐತೆ, ಇದು ಮದುವೆ ಬಂದೈತೆ. ಮನೆ ಒಪ್ಲಿಂಗ್ ಬಂದವು. ಯಾವಕ್ಕೆ ಹೋಗ್ಬೇಕೋ ಯಾವಕ್ಕೆ ಬಿಡ್ಬೇಕು ನೋಡಿ. ಈಗೆಲ್ಲ ಈಗ ಒಟ್ಟು ಅಲ್ಲಿ 2 ಇಲ್ಲಿ 2 ಮದುವೆ, 4 ಮದುವೆ, 400 ರೂಪಾಯಿ ಅಯ್ಯಾರ ಆಯ್ತು. 100 ರೂಪಾಯಿ ಆದ್ರೆ ಮಾಡಲೇಬೇಕು ಸ್ನೇಹಿತರೆ. ನಮ್ಮ ಮನೆ ತನಕ ಬಂದು ಏರ್ತಾರೆ ಅಂದ್ರೆ ನಾವು ಕಿಮ್ಮತ್ತು ಕೊಟ್ಟು ಮಾಡಲೇಬೇಕು. ನಾ ಫೈನಲಾಗಿ ಕಸ ಗುಡಿಸಿ ಇಟ್ಟು ಕಸ ತುಂಬಾಕತ್ತಿದ್ದು ನೋಡಿ. ತುಂಬಾಕತ್ತಿದ್ದೆ. ಅಕ್ಕಿ ಬಂದ್ಲು, ವಿಡಿಯೋ ಮಾಡಿದ್ಲು. ಇಷ್ಟು ಚಳಿ ಬರ್ತೀನಿ ನಾನೇ ಹೋಗಿ. ಅಕ್ಕಿ ಚಳಿ ಬಾರವ ಅಂತೇಳಿ ಆ ಕಡೆ ಹೋಲ್ಲ. ಒಂದು ತಾಸು ಸೇರಿರಿ ಮಂದಿ ನೋಡ್ಕೋತ ನಿಂತ್ಬಿಡ್ತಾಳ್ರಿ. ಏನೂ ಹುಡುಗಿ ಇಷ್ಟು ಯಾಕೆ ಇದು ಮಾಡ್ತಂದು ನನಗೆ ಟೆನ್ಷನ್ ಆಗಿಬಿಟ್ಟೈತೆ ಸ್ನೇಹಿತರೆ. ತಿಳ್ಕೊಂಡು ಓದೋದಿಲ್ಲ, ತಿಳ್ಕೊಂಡು ಬರೀದಿಲ್ಲ. ನಾವು ಓದು ಅನ್ಬೇಕು, ಬರೀ ಅನ್ಬೇಕು ರೀ. ನಿಮ್ಮ ಮಕ್ಕಳು ಅದೇ ಥರ ಏನ್ರಿ? ನನ್ನ ಮಗಳು ಹಂಗೆ ಮಾಡ್ತಾಳೆ ಗೊತ್ತಿಲ್ಲ. ಅದೇ ಒಂದು ಟೆನ್ಷನ್ ಆಗಿಬಿಟ್ಟೈತೆ. ಹುಡುಗಿ ಓದೋದು ಬರೀದು ಚೆಂದಾಗಿ ಓದೋದು ಬರೀದು ಮಾಡಿಲ್ಲ ಅಂದ್ರೆ ಖುಷಿಯಾಗಿರ್ತೀನಿ. ಹೊಲದಾಗ ಕೆಲಸ ಮಾಡ್ತಾಳ್ರಿ, ಓದೋದು ಬರೀ ಕಡೆ ಲಕ್ಷ ಇಲ್ಲ. ಅದೇ ಯಾಕೋ ಏನೋ ಗೊತ್ತಿಲ್ಲ. ಈಕೆ ಶ್ರಾವಣ ಹೆಂಗೆ ಮಾಡ್ತಾರೋ, ಈಗ ಹೆಂಗೆ ಬಿಡ್ತಾರೋ. ಈಗ ಮನೆಯವ್ರು ಕೊಟ್ಟು ಸಾಲಿಗೆ ಹಚ್ಚಬೇಕು. ಏನು ಮಾಡೋದು ಸ್ನೇಹಿತರೆ.
ಇವಾಗ ನಾ ಕಸ ಗುಡಿಸಿ ಬಂದು ನಾನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕತ್ತೀನಿ ನೋಡಿ ಸ್ವಲ್ಪ. ನಾ ತೊಗೊಂಡು ವಿಡಿಯೋ ಕ್ಲಿಪ್ಪಿಂಗ್ಕಿಂತ ಆಕಿಂದು ಗೊತ್ತಾಗಲ್ಲ ಅಡುಗೆ ಆಡ್ಸೋದು ಫೋನು. ಎಲ್ಲ ಕ್ಲೀನಾಗಿದೆ ನೋಡಿ. ಎಲ್ಲ ಒಲೆ ತೊಳ್ಕೊಂಡೀನಿ, ಗ್ಯಾಸ್ ಕಟ್ಟೆ ತೊಳ್ಕೊಂಡೀನಿ. ಎಲ್ಲ ಮನೆ ಕ್ಲೀನ್ ಇರಬೇಕು ಸ್ನೇಹಿತರೆ. ಹಂಗಂದ್ರೆ ಸ್ವಲ್ಪ ಮನ್ಸಿಗೆ ನೆಮ್ಮದಿ. ಎಲ್ಲಿಗೆ ಹೋಗ್ಲಿ ಬಿಡಿ ಅಲ್ಲೆಲ್ಲ ಇಟ್ಟು ಲೇಟ್ ಹೋದ್ರೆ ಆಗಲ್ಲ. ಬಟ್ಟೆ ಒಗ್ಯೋದು ಮಾತ್ರ ಆಗಲ್ಲ ಸ್ನೇಹಿತರೆ, ಲೇಟಾಗಿದೆ. ಬಟ್ಟೆ ಹಂಗೆ ಇಟ್ಟು ಹೋಗ್ತೀನಿ, ನೋಡೋಣ ಹೆಂಗೆ ಆಗುತ್ತೆ. ಬಂದಿಂದ ಹೋಗೋದ್ರಾತು. ಇಲ್ಲಿ ಬಕೆಟ್ನ ತುಂಬಿಟ್ಟು ಹೋಗ್ಬಿಡ್ತೀನಿ. ಹಿಂದೆಲ್ಲ ನೀರು ಒಲೆ ಹಚ್ಚೀನಿ, ನೀರು ಕಾಯಕತ್ತಾವು. ಇನ್ನು ಬೀರಪ್ಪನ ಗುಡಿಯಾಗ ಮದುವೆ ಐತೆ ಅಂತ ಹೇಳಿದ್ನಲ್ಲ, ಅದು ಮದುವೆದು ನಮ್ಮ ಮದುವೆ ಸ್ನೇಹಿತರೆ, ಅದು ಬಿಡುಗಡೆ ಇಲ್ಲದೈತೆ. ಆ ಮದುವೆ ಟೈಮ್ 7:30 ಆಯಿತು. ಯಾಕೋ ಬೀರಪ್ಪನ ಗುಡಿಯಾಗ ಮದುವೆ ಐತೆ ಅಂತೆಲ್ಲ ಮೈಕ್ ಯಾಕೆ ಗಪ್ ಮಾಡ್ಯಾರ, ಅದಕ್ಕೆ ಮಾತಾಡಕತ್ತೆ. ಜಾಕ ಆಯಿತು ಸ್ನೇಹಿತರೆ 7:30ಗೆ. ಶ್ರಾವಣಿನ ಎದ್ದು ನೋಡಿ. ಶ್ರಾವಣಿ ಕೂಡ ನಿಂಬೆಹಣ್ಣ ಬಿಸಿನೀರು ಕೊಟ್ಟು ನೋಡಿ. ನಿಂಬೆಹಣ್ಣು ಬಿಸಿನೀರು ಕುಡಿಬೇಕು ಸ್ನೇಹಿತರೆ. ಕುಡಿಬೇಕಂತ 2 ದಿನ ಆಯ್ತು ನಾನು ಕುಡಿಯಾಕತ್ತು. ಯಾರು ಹೇಳ್ಯಾರ ಏನೋ ಎಲ್ಲ ಹೇಳ್ತೀನಿ ನಾನು. ಒಂದು ಚರಿಯಾಗ ಒಂದಿಷ್ಟು ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ಹಾಕೀನಿ. ಶ್ರಾವಣಿಗೆ ಅರ್ಧ ಹಾಕಿ ನಾ ಅರ್ಧ ಹಾಕ್ಕೊಂಡೆ ನೋಡಿ. ನಿಂಬೆಹಣ್ಣು ಬಿಸಿನೀರು ಕುಡಿದ್ರೆ ಸ್ವಲ್ಪ ಹೊಟ್ಟೆ ಬಜ್ಜಿನ ಕರಗುತ್ತೆ ಅಂತ ಹೇಳ ಸ್ನೇಹಿತರೆ. ಅದಕ್ಕೆ ಶ್ರಾವಣ ಕುಡಿ ನೋಡಿ, ನಾ ತಾನು ಕುಡಿತೀನಿ ಅಂದು. ಮೊದಲು ನೀರು ಕುಡಿ, ಆಮೇಲೆ ಬಾದಾಮಿ ತಿನ್ನು. ಬಾದಾಮಿ ಎಣ್ಣೆ ಹಾಕಿನ್ರಿ ಒಂದು 4. ಇಲ್ಲ ಆಗಿಲ್ಲ ನೋಡಿ ಸ್ನೇಹಿತರೆ, ಬಾದಾಮಿ ಹಿರಿ ಬೇಗ ಅಂತೈತೆ. ಇಲ್ಲಿ ಒಂದು ಅರ್ಧ ನೋಡಿ. ಹೊಟ್ಟೆ ಹುಡುಗಿ ಸುಳ್ಳು ಆಗ್ತೈತೆ ನೋಡಿ ಯಾವುದಾದ್ರು. ನಾ ಇದು ಒಂದು 6 ನಿಂಬೆ ಹಿಂಡ್ಕೊಂಡಿನಿ. ಸಾನು ಎಡಿಗೆ ಇವತ್ತು ಬಸದಿ ಅಂತೆಲ್ಲ ಸ್ನೇಹಿತರೆ. ಇವಾಗ ಒಂದಿಟ್ಟು ಪಾಕೆಟ್ ಶಾವಿಗಿದ್ದು ಅದಕ್ಕೆ ಎಡಿ ಹಾಕಿದ್ರೆ ಎಡಿ ನೀರು ಇಟ್ಟಿನಿ. ಜಾಕಾಗನೇ ಎಡಿ ನೀರು ಇಟ್ಟಿನಿ ನೋಡಿ. ಗುಬ್ಬುಗಳು ಸ್ವಲ್ಪ ಹಾಕ್ತೀನಿ ರೀ, ಯಾರನ್ನೆಲ್ಲ ಹಾಕಿನಿ. ಶ್ರಾವಣಿ ಮದುವೆ ಐತೆ, ಊಟ ಮಾಡಿ ಯಾರ್ಯಾಕೆ ಬರಾವ ಅಲ್ಲಿ ಹೋಗಿ. ನಾನು ಆ ಕಡೆ ಹೋಗಿ ಬರ್ತೀನಿ. ಇಲ್ಲಿ ಊರಾಗ 2-3 ಒಂದು ಮನೆ ಓಪನಿಂಗ್ ಬಂದೈತೆ, 2-3 ಲಗ್ನ ಬಂದಾವು. ಅಲ್ಲಿ ಕೋರಾಗ ಒಂದು ಲಗ್ನ, ಮುದ್ದಾಗ ಒಂದು ಲಗ್ನ. ಹಾಂ 5 ರೂಪಾಯಿಗೆ 100 ಮತ್ತೆ 5 ರೂಪಾಯಿ 10 ರೂಪಾಯಿ. ಹೊತ್ತು ನಮ್ಮ ಮದುವೆಯಾಗ ಎಲ್ಲ 21 15 ರೂಪಾಯಿ ಏರಿ ಮಾಡ್ಯಾರಿ. ಈಗ 50 ಸನ್ಯಾಕ ಹೋಯ್ತು ಸ್ನೇಹಿತರೆ, 100 ರೂಪಾಯಿ ಹಾಕಲೇಬೇಕು ನೋಡಿ. ಬನ್ನಿ ಸ್ನೇಹಿತರೆ, ಪೂಜೆ ಮಾಡ್ಕೊತೀನಿ. ಪೂಜೆಗೆಲ್ಲ ರೆಡಿ ಮಾಡ್ತೀನಿ. ಶಾವಿಗೆ ಉದಾಡ್ರಾಗ ಪೂಜೆ ಮಾಡಿ ಎಡೆ ಕಾಯಿ ಹೊಡೆದು ಹೋದ್ನಿ ಅಂದ್ರೆ ಸೀರೆ ಆಗುತ್ತೆ ನೋಡಿ ಮನ್ಯಾಗ. ಮತ್ತು ಬಟ್ಟೆ ಇದಾವಿನ ಬಟ್ಟೆ ಹಾಕಿದ್ರಿ ಸ್ನೇಹಿತರೆ. ಲೇಟ್ ಆಗಿತ್ತು ನನಗೆ ಹೋಗಕ್ಕೆ. ಶ್ರಾವಣಿ ಜಾಕ ಮಾಡಿಸ್ಬೇಕು. ಶ್ರಾವಣ ಕರ್ಕೊತೀನಿ. ಶ್ರಾವಣಿ ಬಿಟ್ಟು ಹೋಗ್ತು ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಶಾವಿಗೆನೂ ಹಾಕಿದ. ಶಾವಿಗೆನೂ ಕುದಿಲಿ. ಪೂಜಾಕ್ಕೂ ಎಲ್ಲ ರೆಡಿ ಮಾಡೀನಿ. ನೀರು ಒದಾಡ್ರಾಗ ಪೂಜಾಕ್ಕೆ ರೆಡಿ ಆಗೈತೆ. ಒಂದ್ಸಲ ಬೂಸ್ರ ನೋಡಿ ಸ್ನೇಹಿತರೆ. ಅವ್ರು ಬಟ್ಟೆ ಇಟ್ಟೀನಿ, ಜಾಕ ಮಾಡಿಸ್ಬೇಕು. ಏನು ಮಾಡೋಕ್ಕಿಲ್ಲ ನೋಡಿ, ಮಾಡಲೇಬೇಕು. ಯಾವ್ದಾರ ನೀರು ಕುಡಿಬೇಕಂದ್ರೆ ನೀರು ಕುಡಿಯೋಕೆ ಆಗ್ತಾಯಿಲ್ಲ. ಬಿಸಿ ಸುಡ್ತಾ ಭಾಳ ಹೊಗೆ ಬರ್ತಾವೆ. ಅದಕ್ಕೆ ಸ್ವಲ್ಪ ಆರಲಿ. ಪೂಜೆ ಮಾಡಿ ನೀರು ಕುಡಿಕೆ ಶ್ರಾವಣಿ ಬಿ ಜಾಕ ಮಾಡಿ ಅವ್ನು ರೆಡಿ ಮಾಡಿ ನಾ ರೆಡಿ ಆಗ್ಬೇಕು ನೋಡಿ ಸ್ನೇಹಿತರೆ. ಪೂಜೆ ಯಾವ ಥರ ಮಾಡಿ ನಾನು ತೋರಿಸ್ತೀನಿ ಬರೀ ಕುದಿರಾಗ. ರಂಗೋಲಿ ಹಾಕೋಬೇಕಿನ್ನ. ಹೂವನ್ನ ಸಿಗಲಿಲ್ಲ ಸ್ನೇಹಿತರೆ. ಸಿಂಪಲ್ಲಾಗಿ ಫೋಟೋ ತೊಳ್ಕೊಂಡು ಕುಂಕುಮ ಹಚ್ಚಿ ದೀಪ ಹಚ್ಚೀನಿ. ಅದು ರಂಗೋಲಿ ಹಾಕೋಬೇಕು. ಹೂವನ್ನ ಸಿಗಲಿಲ್ಲ ಶ್ರಾವಣಿ. ಎಲ್ಲಿ ಹೋಗಿ ಹೂವನ್ನ ಹರ್ಕೊಂಬರ್ಲಿಲ್ಲ ನೋಡಿ. ಇಲ್ಲೇ ಶ್ರೀಶೈಲ ಮೇಲೆ ಫೋಟೋ ಹಾಕೊಂಡು ನೋಡಿ. ಇಲ್ಲೇ ರಾಯರ ಫೋಟೋ, ಇಲ್ಲೆಲ್ಲಮ್ಮನ ಫೋಟೋ ತಳಗ. ಚಂದ ಆಗೈತಲ್ಲ ಸ್ನೇಹಿತರೆ. ಈ ಕಡೆ ಲೈಟಿಂಗ್ ಕಡೆ ಒಂದು ಆಗ್ತದೆ. ಅವು ಎರಡು ನಡಿ ಸಾಕು ನಡಿ ಕುಡಿ. ಬನ್ನಿ ಸ್ನೇಹಿತರೆ, ಪೂಜೆ ಮಾಡಿ ಅಡುಗೆ ಮಾಡಿ ಶ್ರಾವಣಿದ ಸಾವ್ಕೊಂಬ ಜಾಕ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಶ್ರಾವಣ ಜಾಕ ಮಾಡಿಸಿ ರೆಡಿ ಮಾಡೀನಿ. ಇನ್ನು ಸರಿಯಪ್ಪ ಹಾಯ್ ಮಾಡಪ್ಪಾಜಿ, ಎಲ್ಲರಿಗೆ ಹಾಯ್ ಮಾಡು. ಹಾಯ್ ರೀ ಏನು ಹಾಯ್ ರೀ ಅನ್ನಕ್ಕ ಬರಲ್ರಿ ಅವಾಗ. ಹಾಯ್ ರೀ ಏನು ಹಾಯ್. ಗುಡ್ ಮಾರ್ನಿಂಗ್. ಕೈ ಬಿಡು. ಶ್ರಾವಣಿ ಥರ ಸಿಂಪಲಾಗಿ ರೆಡಿ ಮಾಡಿ ನೋಡಿ ಸ್ನೇಹಿತರೆ. ನಾನು ಸಿಂಪಲ್ಲಾಗೆ ರೆಡಿ ಆಗೀನಿ. ಶ್ರಾವಣಿ ಕೂಡ ರೆಡಿ ಆಗತ್ತಾಳ. ನಾನು ಯಾವ ಥರ ರೆಡಿ ಆಗಿನಂತ ನಿಮಗೂ ಶೇರ್ ಮಾಡ್ತೀನಿ, ತೋರಿಸ್ತೀನಿ. ಈಗ ನೋಡಿ ಪೂಜೆನೂ ಆಯಿತು ಸ್ನೇಹಿತರೆ. ಪೂಜೆನೂ ಆಯಿತು. ಕಾಯಿ ಹೊಡೆದಿದ್ದೆ. ಕಾಯಿ ಹೊಡೆದು ನೋಡಿ ಬಸ್ರಿ ಅಂತೆಲ್ಲ ಇವತ್ತು. ಶಾವಿಗೆ ಅಡಿಯಾಗಿ ಕಾಯಿ ಹೊಡೆದು ಪೂಜೆ ಮುಗಿಸಿನಿ. 8-5 ನಿಮಿಷ ಆಗೈತೆ. ಬನ್ನಿ ಇವಾಗ ನಾ ಹೆಂಗೆ ರೆಡಿ ಆಗಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾ ಈ ಥರ ಸೀರೆ ಉಟ್ಕೊಂಡಿನಿ. ತಲೆ ಇಕ್ಕೊತೀನಿ ರೀ. ಇವಾಗ ತಲೆ ಇಕ್ಕೊಂಡು ಮೇಲೆ ಕುತ್ಕೊಂಡು ಮೇಕಪ್ ಆಗಿ ಹೋಗೋದು ನೋಡಿ. ಅವ ಏನು ಮಾಡಕತ್ತಾನ ಈ ಥರ ಇಟ್ಕೊಳ್ತೀವಿ. ನಾನು ಶಿಷ್ಯಕ್ಕೆ ಹೋಗಿದ್ದೆಲ್ಲ ಆಂಟಿ ಮಾಡಿದ್ರಂಗೆಲ್ಲ ಜಂಪರ್ನ ಈ ಥರ ಹಾಕ್ಕೊಂಡು ನೋಡಿ ಸ್ನೇಹಿತರೆ. ಜಂಪರ್ನ ಈ ಥರ ಹೊಡ್ಕೊಂಡ್ಮೇಲೆ ಹೆಂಗಿರುತ್ತಲ್ಲ ಚೆನ್ನಾಗೈತಮ್ಮ. ನನಗೆ ಸ್ನೇಹಿತರೆ ಜಂಪರ್ ಈ ಥರ ಹೊಡ್ಕೊಂಡಿನಿ. ಕಸಿ ನೀಟಾಗಿ ಕಟ್ಕೊಂಡಿಲ್ಲ. ತಲೆ ಇಕ್ಕೊತೀನಿ ಬನ್ನಿ. ಚಾರ್ಜ್ ಹಾಕಿಂತ ಸ್ನೇಹಿತರೆ. ಶ್ರಾವಣಿ ಬರಾಕತ್ತಿಲ್ಲ, ಇಲ್ಲೇ ಬಿಟ್ಟು ಹೊಂಟೀನಿ ಶ್ರಾವಣಿನ. ಶ್ರಾವಣಕುಮಾರ್ ಎಲ್ಲ ರೆಡಿಯಾಗಿ ಚಪ್ಪಲ್ ಹಾಕೋಕೆ ಕುಂತ ನೋಡಿ. ನಾನು ಕೂಡ ರೆಡಿ ಆಗೀನಿ. ಶ್ರಾವಣಿ ತೋರಿಸ್ತಾವಳಿ ಯಾವ ಥರ ರೆಡಿ ಆಗೀನಿ ಅನ್ನೋದು. ತಗೊಂಬ ಕ್ಯಾಮ್ರಾ.
ನೋಡಿ ಸ್ನೇಹಿತರೆ, ರೆಡಿ ಆಗಿದೆ ಫೈನಲ್ ಆಗಿ. ಈಗ ಹೋಗೋದೊಂದೇ ನೋಡಿ, ಎಲ್ಲಾನು ಪರ್ಸ್ ತಗೋಬೇಕು. ಈ ಥರ ರೆಡಿಯಾಗಿ ನೋಡಿ, ಸಿಂಪಲ್ ಆಗಿ ಚೆಂದಾಗೈತಿಲ್ಲ ಸ್ನೇಹಿತರೆ. ಎಲ್ಲ ನನ್ನ ಕ್ಲಾಸ್ಮೇಟ್ ಹುಡುಗಿಯರು ಎಲ್ಲರೂ ಬರ್ತಾರ. ಎಲ್ಲರೂ ಮೀಟ್ ಮಾಡಿಸ್ತೀನಿ. ಎಲ್ಲರೂ ಹೆಂಗದ ನೋಡಿ, ಯಾರ್ಯಾರು ವಿಡಿಯೋದಾಗ ಬರ್ತಾರ ಬಿಡ್ತಾರ ಗೊತ್ತಿಲ್ಲ. ಬರೋರು ಕೂಡ ಮತ್ತೆ ಮೀಟ್ ಮಾಡಿಸ್ತೀನಿ. ನೋಡೋಣ ಯಾರ್ಯಾರು ಬರ್ತಾರಲ್ಲ, ಅಲ್ಲಿ ಹೋಗಿಂದ ಗೊತ್ತಾಗುತ್ತೆ. ಒಂದಿಬ್ರು 3 ಅಟ್ಟೆ ಕಾಂಟ್ಯಾಕ್ಟ್ ಒಳಗೆ ಅದಾರ ನನಗೆ. ನಮ್ಮ ಫ್ರೆಂಡು ಹುಟ್ಟೋದ್ರೆ ಯಾರು ಕಾಂಟ್ಯಾಕ್ಟ್ ಒಳಗಿಲ್ಲ ಸ್ನೇಹಿತರೆ. ಅವ್ರು ಯಾರು ಬರ್ತಾರ ಏನಿಲ್ಲ ಎಲ್ಲನೂ ಶೇರ್ ಮಾಡ್ತೀವಿ. ಅಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ನಾನು ಸೀರೆ ಯಾವ ಥರ ಕಾಣುತ್ತಂತ ಕಮೆಂಟ್ ಹಾಕ್ರಿ. ಮತ್ತು ಸ್ನೇಹಿತರೆ ನೋಡಿ, ಬ್ಲೌಸ್ ಈ ಥರ ಹೊಲ್ಕೊಂಡಿನಿ. ಆಗ ಕ್ಲಿಯರಾಗಿ ಕಾಣ್ತಿಲ್ಲ ಗೊತ್ತಿಲ್ಲ. ಕರ್ಸಿ ಕಟ್ಟಿಲ್ಲ ದಡಿ ಸೀರೆ ಉಡಾಕ್ ಬ್ಯಾಸ್ರಿ ದಿನಕ್ಕ ಸಿಂಪಲ್ ಆಗಿ ಈ ಥರ ಉಡ್ಕೊಳಕ್ ಬೇಸ್ ನೋಡಿ. ಇದು ಎಷ್ಟು 700 ಏನು ಬಿದ್ದೈತೆ ಸ್ನೇಹಿತರೆ. ಆದ್ರೆ ವರ್ಕ್ ಐತ್ರಿ, ಫುಲ್ ವರ್ಕ್. ನೀರ ಹಾಕಿರು ಏನಾಗಲ್ರಿ ವರ್ಕ್. ಇವು ನಿಂದಿಲ್ಲ 4 ಪೀಸ್ ತಂದಿದ್ದೆ. ನಿಂದ ಒಬ್ಬರೇ ತೊಗೊಂಡು 4 ಪೀಸು. ಆಂಟಿ ತೊಗೊಂಡು ನನಗೆ 1 ಮಾಡಿದ್ಲು, 2 ಅಲ್ಲಿ ಮಾಡಕ್ಕೆ ಒಂದು ಅಕ್ಕಿನ ತೊಗೊಂಡು ಡ್ಯಾಮೇಜ್ ಬಂತು ಸ್ನೇಹಿತರೆ. ಹಿಂಗ 3 ಪೀಸ್ ಮಾರಿದ್ದು, 1 ಪೀಸ್ ಡ್ಯಾಮೇಜ್ ವಾಪಸ್ ಕೊಟ್ಟಿನಿ. ಬನ್ನಿ ಸ್ನೇಹಿತರೆ, ನಾನು ಒಂದಿಷ್ಟು ಇದು ತೊಗೊತೀನಿ ನೋಡಿ. ಅಲ್ಲಿ ಮ್ಯಾನ್ ನೀರು ಮಟ್ಲು ತಿನ್ಕೊಂಡು ಸ್ನೇಹಿತರೆ, ಶ್ರಾವಣಿ ನೀರು ತುಂಬ ಕಚ್ಚಿ ನಾನು ಒಂದು ಸ್ವಲ್ಪ ವಿಡಿಯೋ ಕಂಟಿನ್ಯೂ ಮಾಡಿದ್ರಾತಂತ ಮಾಡಿದೆ. ಫೈನಲ್ ಆಗಿ ಈ ಥರ ರೆಡಿಯಾಗಿ ನೋಡಿ. ಶ್ರಾವಣನು ಆ ಥರ ರೆಡಿಯಾಗಿ, ನಾನು ಈ ಥರ ರೆಡಿಯಾಗಿನಿ. ಖುಷಿ ಆಗ್ತೈತೆ ನೋಡಿ. ಯಾಕಂದ್ರೆ ಎಲ್ಲರೂ 10 ವರ್ಷ ಆಯಿತು ಸ್ನೇಹಿತರೆ. ನಾವು ಸಾಲಿ ಬಿಟ್ಟು 10 ವರ್ಷ ಆಯಿತು. 2012 ನಮ್ಮದು SSLC ಮುಗಿದೈತೆ. ಈಗ 2025 10 ವರ್ಷಕ್ಕೆ 13 ವರ್ಷ ಆಯಿತು ಸ್ನೇಹಿತರೆ. 2025 ಅಂದ್ರೆ ಆ ಕಡೆ 8 ವರ್ಷ, ಈ ಕಡೆ 5 ವರ್ಷ, 13 ವರ್ಷ ಆಯಿತು. 13 ವರ್ಷ ಮ್ಯಾಗ ಎಲ್ಲರೂ ಒಂದೇ ಒಬ್ಬ ಅಣ್ಣ ಮದುವೆಯಾಗಿ ಮೀಟ್ ಆಗ್ತೀವಿ ಅಂತ ಭಾಳ ಖುಷಿ ಆಗುತ್ತೆ. ನನಗೆ ಹೋಗ್ಬಾರ್ದು ಅನ್ನೋದೈತೆ. ಬಸ್ ಜಯಂತಿ ಎಲ್ಲ ಇಲ್ಲಿ ಮದುವೆದ್ದು ಇಲ್ಲಿಯವ್ರದ್ದು ಮುದ್ದೆದಾಗೈತೆ ಮದುವೆ. ಅಲ್ಲಿಗೆ ಹೋಗ್ಬೇಕು. ಅವರು ನಮ್ಮ ಬಿಡುಗಡೆ ಇದಿಲ್ಲ, ಇದು ಬಿಡುಗಡೆ ಇಲ್ಲ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಗಿಫ್ಟ್ ಕೊಟ್ಟು ನಾಷ್ಟ ಮಾಡಿ ಮತ್ತು ಅವ್ರ ಮದುವೆ ಬಂದು ಆಯರಿ ಹಾಕಿ ಬರ್ಬೇಕು ನೋಡಿ. 2 ಮದುವೆಗೆ ಹೋಗ್ಬೇಕು. ಶ್ರಾವಣಿ ಇಲ್ಲೇ ಬಿಟ್ಟು ಹೋಗ್ಬೇಕಂದ್ರೆ ಮಾತು ಉಡಾತರ ಮಾಡ್ಕೊಂಡು ಶ್ರಾವಣಿ ಜೀವ ತಿಂತಾನ. ಶ್ರಾವಣ ಮನೆ ಮುಂದೆ ಇರ್ತಾವಡಿ. ಈ ಥರ ಸೀರೆ ಚೆಂದ ಆಗೈತೆ. ನನಗೆ ಸೀರೆ ಭಾಳ ಇಷ್ಟ ಆಗೈತೆ ಅಂತ ಹೇಳ್ತಾರೆ. ನಿಮಗೆ ಯಾವ ಥರ ಸೀರೆ ಇಷ್ಟ ಆಗೈತೆ ಇಲ್ಲ ಅಂತ ಕಮೆಂಟ್ ಹಾಕಿ. ಸೀರೆ ಹೆಂಗೆ ಕಾಣುತ್ತಂತೂ ಕಮೆಂಟ್ ಹಾಕಿ. ನಾನೇನಿಲ್ಲ ಸಿಂಪಲ್ ರೆಡಿಯಾಗೀನಿ. ಅವ್ರು ನೋಡಿರ ನೀನು ಅವ್ರಿಗಿಂತ ನೀವು ಕ್ಲಾಸ್ಮೇಟ್ ಅಲ್ಲ ಅಂತೀರಿ. ಎಲ್ಲರೂ ಆ ಥರ ಅದ, ತಳ್ಳಗದಾರ, ಗಿಡ್ಕದಾರ. ನಾನೇ ಒಂದು ಸ್ವಲ್ಪ ಆ ಕಡೆ ಚಿಂತೆ ಟೆನ್ಷನ್ ಎಲ್ಲ ಇದು ಮಾಡ್ಕೇರಿ. ಮತ್ತು ಮನೆಯವ್ರು ತೀರ್ಕೊಂಡಿಂದ 2 ಮೈ ಅದು ಬರ್ತದೆ ಸ್ನೇಹಿತರೆ. ಆ ಥರ ಎಲ್ಲ ಮೈ ಬಂದುಬಿಟ್ಟೈತಿ, ಏನು ಮಾಡೋಕ್ಕಾಗಲ್ಲ. ಒಬ್ರೊಬ್ರಿಗೆ ಬರ್ತೈತೆ ನೋಡಿ. ಗಂಡ ತೀರ್ಕೊಂಬ್ಯಾಗ ಹೆಣ್ಮಕ್ಳು ಮೈ ಬರತೈತಿ. ಆ ಥರ ಹಿಂಗೆ ಬಂದುಬಿಟ್ಟೈತಿ, ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಾನು ಭಾಳ ಅಷ್ಟೊಂದು ಓವರ್ ಚೈನಿನೂ ಮಾಡಲ್ಲ ನಾನು. ಇದು ಸೀರೆ ಮಾತ್ರ ತುಂಬ ಇಷ್ಟ. ಅದಕ್ಕೆ ಇದನ್ನೇ ಉಟ್ಕೊಂಡು ಹೋಗ್ಬೇಕಂತ ಆಪಿ ಬಾ ನೋಡಿ ಸ್ನೇಹಿತರೆ. ಇಲ್ಲೂ ಬಿನ್ನ ಬಾಯ್ತು ಅಕ್ಕ ಬಾಪಿ ಅಂದ್ಯ. ಇಲ್ಲಿ ಬಿನ್ನ ಅಲ್ಲೇ ಅಷ್ಟು ಕಡೆ ಬಿನ್ ಬಂದವು. ಹೋಗುಂಬನಿ 8:26 ಆಗೈತೆ. ಬಸ್ ಬರ್ತೋ ಬಿಡ್ತಾವೆ ಗೊತ್ತಿಲ್ಲ. ಬಸ್ಸಿನ ಪ್ರಾಬ್ಲಮ್ಮು. ಮತ್ತು ಬಸ್ ಸಿಗುತ್ತೆ. ಮತ್ತು ಬಾಟ್ಲಿ ಇಟ್ಟಾವದ್ರಾಗ ತಪ್ಪಿದ್ರೆ ಹಾಕ್ಬಿಡು. ಬಾಟ್ಲಿ ಹಾಕಿಟ್ಕೊ. ನಡಿ ಹೋಗ್ಬಲ್ಲ ಶ್ರಾವಣಿ. ನೀ ಕದ ಮುಚ್ಚಿ ಲೈಟ್ ತೆಗೆದು ಹೋಯ್ ಬಾ. ಆಯರ್ ಯಾಕೆ ಬಾ. ಅಲ್ಲಿ ರೊಕ್ಕ ಇಟ್ಟು ಮಾಡ 101 ರೂಪಾಯಿ ಆಯರ್ ಹಾಕಿ ಊಟ ಮಾಡಿ ಬಾ. ಈಗ ಹೋಗಿ ನಾಷ್ಟ ಮಾಡಿ ಬರ್ತೀವಿ ಬಾ. ನಾವು ಓದ್ತೀವಿ ನೋಡ. ಹುಷಾರು ನೋಡು ಶ್ರಾವಣಕ್ಕ. ಬಾಯ್ ಹೋಯ್ಬಲ್ಲ. ಲೈಟ್ ತೆಗೆದು ಹೋಗ್ಬೋಗು ನೀನು. ಹೋಯ್ ಬಾ. ಆಕೆ ಅಂಟಿ ಬರ್ತಾ ಸೀರೆ ಕೊಡು. ಆಕೆ ಗುಲಾಬಿ ಅಕ್ಕ ಗುಲಾಬಿ ಸೀರೆ ಬಂದ್ಲಂದ್ರೆ ಆಕೆಗೂ ಸೀರೆ ಕೊಡ. ಗುಲಾಬಿ ಕಲರ್ ಐತಲ್ಲ ಅಕ್ಕ, ರೇಖಾ ಅಕ್ಕ, ಅವ್ರಿಬ್ಬರು ಸೀರೆ ಕೊಡ. ಯಾರು ಬರ್ತಾರೋ ನಿಮ್ಗೆ? ಹಿಂಗ ಈ ಆಂಟಿಗೊಂದು ಕೊಡ ಸೀರೆ. ಆ ಅಕ್ಕ ಬರ್ತಾವಲ್ಲ, ನೀನು ಬೈಲ ರೊಕ್ಕ ಕೊಟ್ಟು ಹೋದ್ಲಲ್ಲ ಮೀ. ಆಕೆ ಗಿಡಕ್ಕೆ ದಪ್ಪ ಸೀರೆ ಕೊಡು ಅಂತಂದಲ್ಲ. ಮುದ್ದೆ ಮರಿ ಐತೆನ. ಆ ಅಕ್ಕಗೊಂದು ಸೀರೆ ಕೊಡು, ಈ ಅಕ್ಕಗೊಂದು ಸೀರೆ ಕೊಡು. ಮತ್ತು ಯಾರಿಗೇನು ಕೊಡಕ್ಕೆ ಹೋಗ್ಬೇಡ. ಹುಷಾರ ಮನ್ಯಾಗಿರು. ಹೋಗ್ಬಲ್ಲ. ಬಾಯ್ ಹೋಗ್ಬಲ್ಲ. ಹುಷಾರು ನೋಡ. ಬರ್ತೀಯೇನ? ಬಿಲ್ಲಿರವ ಬಿಸಿಲು ಭಾಳ ಸಿಕ್ಕಾಪಟ್ಟೆ ಬಿಸಿಲು. ಶ್ರಾವಣಿ ಬಿಟ್ಟು ಬರ್ರಾಗ ಸ್ನೇಹಿತರೆ ಬಸ್ ಹೋಗಿತ್ತು. ಮತ್ತು ಮಧ್ಯಾಹ್ನದಾಗ ಮದುವೆ ಇತ್ತಲ್ಲ, ಅವ್ರದ್ದೇ ಗಾಡಿ ಇತ್ತು. ಇಲ್ಲಿ ನಾಷ್ಟ ಮಾಡ್ಕೊಂಡು ಗೀರ್ ಹಾಕಿ ಹೋದ್ರಾತು. ಮತ್ತು ಆ ಕಡೆ ಈ ಕಡೆ ಬರೋಕ್ಕಾಗಲ್ಲ ಅಂಥೇಳಿ ನಾಷ್ಟ ಮಾಡ್ಕೊಂಡು ಇಲ್ಲೇ ಮದುವೆ ಬಂದು ನೋಡಿ ಸ್ನೇಹಿತರೆ. ಈ ಥರ ಫೋಟೋಸ್ ಹಾಕ್ಯಾರ. ಫೋಟೋಸ್ ಎಲ್ಲ ನೋಡಿ ಮದುಮಕ್ಕಳು ಈಗೆಲ್ಲ ಮದುವೆಗೆ ಹ್ಯಾಂಗೆ ಮಾಡ್ಕೊತಾರೆ ನೋಡಿ. ಎಲ್ಲ ಫೋಟೋ ಶೂಟ್ ಮಾಡ್ಕೊಂಡು ಎಲ್ಲ ಮಾಡೋದು. ಇವಾಗ ಒಂದು ಮದುವೆ ಆಗ್ಬೇಕು ಒಂದು ಎಕರೆ ಹೊಲಕ್ಕೆ ಗಂಟು ನೋಡಿ ಸ್ನೇಹಿತರೆ. ಅವಾಗ ಇಲ್ಲಿ ಸಿಂಪಲ್ಲಾಗಿ ಮಾಡಿ ಮುಗಿಸ್ತಿದ್ರು. ಇವಾಗ ವರ್ಷಕ್ಕೆ ಜಾಸ್ತಿನೇ ಆಕತ್ತೈತಿ. ಬಂಗಾರ ರೇಟು ಜಾಸ್ತಿ ಐತಿ. ಏನು ಮಾಡೋಕ್ಕಾಗಲ್ಲ. ಫೋಟೋ ಶೂಟ್ ಮಾಡಿ ಎಲ್ಲ ಫೋಟೋನು ಇಷ್ಟ ಆಗ ನನಗೆ ಕೂಡ. ನಿಮಗೆ ಕೂಡ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕಿ ನೋಡಿ. ಈ ಥರ ಐತೆ ನೋಡಿ ಮಗ ಬಟ್ಟಪ್ಪ.
ಮುದ್ದೇಬಾಗಿಲಾಗ್ರಿ ಸ್ನೇಹಿತರೆ. ಇದು ಮುದ್ದೇಬಾಗಿಲು. ಈ ಕಡೆ ಹೋದ್ರೆ ಅರ್ಶಿನ ಹಚ್ಚಿವಿ. ಆ ಕಡೆ ಎಲ್ಲ ಮ್ಯಾಗ ಮಂಟಪ ಮ್ಯಾಗ ಹೋಗ್ಬೇಕು. ಈಗ ಫೋಟೋ ಬಾಕಿ ಇತ್ತು ನೋಡ್ಕೊಂಡು ಹೋದ್ರಕ್ಕಂತ ಮತ್ತೆ ತೊಗೊಂಡು ನೋಡಿ ವಿಡಿಯೋ ಕ್ಲಿಪ್ಪಿಂಗ್ ಚೆನ್ನಾಗಿ ಬಂದವು ಸ್ನೇಹಿತರೆ. ಇಲ್ಲೆಲ್ಲ ಊಟದ್ದು ಹಾಲಿಂದು ವ್ಯವಸ್ಥೆ ಮಾಡಿದ್ದು, ನಾಷ್ಟ ಊಟ ವ್ಯವಸ್ಥೆ ಇನ್ನೂ ಮಂದಿಲ್ಲ. ಯಾಕಂದರೆ ಇವಾಗ 9 ಗಂಟೆ ಆಗಿತ್ತಲ್ಲ, 8:30 ಬಿಟ್ಟು ಬಸ್ ಹೋಗಿತ್ತು. ಇಲ್ಲಿ ಬರ್ಬೇಕಂತ 9:30 ಇರ್ಬೇಕು. ಏನು ಅಂದರೆ 11 ಮ್ಯಾಗ ಮಂದಿ ಬರ್ತಾರೆ ಸ್ನೇಹಿತರೆ. 11ಕ್ಕೆ ಈ ಮಂದಿ ಬಸ್ ಐತೆ. ಇವಾಗೇನು ಭಾಳ ಗದ್ದಿವಿ. ನಾವು ಕೂಡ ನಾಷ್ಟ ಮಾಡಿದ್ರೆ ಅಂತ ಬಂದ್ವಿ. ಕೈ ತೊಳ್ಕೊಂಡು ಕೇಳಿ ಗಂಡ ತೊಗೊಂಡು ಬಂದ್ವಿ ನಾಷ್ಟಕ್ಕೆ. ಇಲ್ಲಿ ನಾಷ್ಟ ಹಾಕ್ಸೋಣಕತ್ತು ಚೋಡ ಇತ್ತು. ನಾಷ್ಟ ಮಾಡ್ಕೊಂಡು ಕೇಳಿ ಮತ್ತು ಅವ್ರು ಭೇಟಿಯಾಗಿ ಅರ್ಶಿನ ಹಚ್ಚಾಕ್ತಾರೆ. ಭೇಟಿ ಹೋದ್ರೆ ಅಂತ ಮಾಡಿವಿ. ಹಾಕ್ಬಿಟ್ಟು ಚೋಡ ನಾಷ್ಟ ಮಾಡೋಣ ಬನ್ನಿ ನಾನೆಲ್ಲ ಇಟ್ಕೊಂಡು ನಾಷ್ಟ ಮಾಡಿದ್ರಿ. ನೋಡಿ ಚೋಡನ ಹಾಕ್ಸೋಣಕತ್ತೀನಿ. ಹಾಕಿ ಚೆಲ್ಲಿದೆ ಅದ್ರಾಗ ಮತ್ತು ಹಾಕಿ ನೋಡಿ ಶಾವಿನ ಬೇರೆ ತಿನ್ನೋದು ಅಂತೇಳಿ ಬೇರೆ ಹಾಕ್ಸ್ಕೊಂಡವ. ಒಂದೇ ಏನು ಊಟ ಮಾಡ್ತೀವಿ ಬೇರೆ ಅಂತಾನೆ. ಇಲ್ಲಿ ಬರುವಾಗ ದೇವ್ರ ಅಕ್ಕಿ ಕಾಳು ಬಿಡಾಕತ್ತಿದ್ದೀವಿ. 5 ಅಕ್ಕಿ ಕಾಳು 12 ಬಿಟ್ಟು ಸ್ನೇಹಿತರೆ. ಇದು ದೇವ್ರ ಅಕ್ಕಿ ಕಾಳು ಬಿದ್ದು ಎಲ್ಲ ಅಕ್ಕಿ ಕಾಳು ಬಿದ್ದಿದ್ದು ಬಂದು ಅಕ್ಕಿ ಕಾಳು ಇವಾಗ ಟಿಫಿನ್ ಮದುಮಗಳು ಮದುಮಗಾಗ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಇದು ಅವ್ರಿಗೆ ಒಂದು 3 ಕಾಲ ಚೆನ್ನಾಗಿಲ್ಲ ಅಂತ ಆಶೀರ್ವಾದ ಮಾಡಿ ಯೂಟ್ಯೂಬ್ ಫ್ಯಾಮ್ಲಿ. ನಮ್ಮ ವೈನಿಯರ ಫ್ರೆಂಡ್ ಅಣ್ಣ ನೋಡಿ ಸ್ನೇಹಿತರೆ. ಇದು ಮನೆಯಲ್ಲ ಬಿಡುಗಡಿದ್ದಿದ್ದಿಲ್ಲ, ಹಿಂಗಾಗಿ ಲಗ್ನ ಬರಲೇಬೇಕಾಗಿತ್ತು. ಅದು ಶಟ್ಕೊಂಡಿತ್ತು ನಮ್ಮ ವೈನಿಯರ ಫ್ರೆಂಡ್. ಅಕ್ಕ ಎಂಗೇಜ್ ಕಟ್ ಮಾಡೋಕ್ಕೆ ಬರಲಿಲ್ಲ. ಲಗ್ನಕ್ಕೂ ಏನು ಮಾಡ್ತೀನಿ ನೋಡವ್ವ ನೀವು, ನಾವು ಹೇಳಿದ್ರೆ ಬರಲಿಲ್ಲ ಅಂತಂದು. ಹಂಗೇನಿಲ್ಲವೇ ಬರ್ತೀನಿ ತಗೋ ಅಂತೇಳಿ ಅದಕ್ಕೆ ಇಲ್ಲಿ ಬಂದು ಮೀಟಾಗಿ ಖುಷಿ ಆಗವಿ. ನಾವು ಮೀಟಾಗಿಂದ ಮಂಗಬ ಮಾತ್ರ ಸಿಕ್ಕಾಪಟ್ಟಿ ಚೆಂದ ಇತ್ತು ಸ್ನೇಹಿತರೆ. ಇದು ಮದುವೆಯಲ್ಲ ಬಿರಾದಾರ ಅಂತ ಒಂದು ಮುದ್ದೆವಾದಾಗ ಅಲ್ಲಿ ಮೆಟ್ಲು ಹುಡುಗಿದೆ ಮಂಗಭವನ. ಈ ವಿಡಿಯೋ ಹಿಂಗೆ ಬಂದಿತ್ತು ನನಗೆ ಗೊತ್ತಾಗಲಿಲ್ಲ. ನಾನು ಚೆನ್ನಾಗಿ ವಿಡಿಯೋ ಮಾಡಿದ್ದೆ. ಇದು ವಿಡಿಯೋ ಒಂಥರ ಸ್ವಲ್ಪ ತಳಗೆ ವಿಡಿಯೋ ಬಂದೈತೆ ನೋಡಿ. ಯಾಕೋ ಮಾಡಿ ನಾನು ಅಷ್ಟು ಒಂದು ಆಗೋಟ್ಟು ಇಲ್ಲ ಸ್ವಲ್ಪ ಕುಂತೆ ಸ್ನೇಹಿತರೆ. ಓದಾಯ್ತು ಬಿಸಿಲು ಸ್ವಲ್ಪ ನಾಷ್ಟ ಮಾಡಿದ್ವಲ್ಲ, ವಿಡಿಯೋ ಎಡಿಟಿಂಗ್ ಅದು ಇತ್ತು. ಒಂದು ಸ್ವಲ್ಪ ಎಡಿಟಿಂಗ್ ಮಾಡ್ಕೊತ ಅಪ್ಲೋಡ್ ಮಾಡ್ಕೊತ ಕುಂತೆ. ಶ್ರವಣ ಕೂತಿದ್ದೆ, ಯಾರು ಇದ್ದಿಲ್ಲ. ನಮ್ಮ ಸರ್ ಬಂದಿದ್ರಿ 10th 8th 9th 10th ಸರ್ ಕಲ್ತೀನಿ. ಅವ್ರನ್ನೂ ಮಾತಾಡಿಸಿದೆ. ಅವರ ಆಶೀರ್ವಾದ ತೊಗೊಂಡೆ. ವಿಡಿಯೋ ಮಾಡ್ಬೇಕಂದ್ರೆ ನನ್ನ ಧೈರ್ಯ ಸಾಲಿಲ್ಲ ಸ್ನೇಹಿತರೆ. ಯಾಕಂದ್ರೆ ಸರ್ ಮುಂದೆ ನಾವು ಕೈಯಾಗ ಕಲ್ತೀನಿ, ನಾವು ಅವ್ರ ಮುಂದೆ ನಾವು ವಿಡಿಯೋ ಮಾಡೋದು ಹಂಗೆ ಹಿಂಗೆ ಮಾತಾಡೋದು. ಹೆಚ್ಚಿಗೆ ಸರ್ ಆರಾಮಿದ್ದೀವಿ ಆಯ್ತು ರೀ ಆಶೀರ್ವಾದ ತೊಗೊಳ್ಳೆ ಮುಗೀತು ನೋಡಿ. ಹೆಚ್ಚಿನ ಮಾತಾಡೋಕ್ಕಾಗಲ್ಲ ಸರ್ಗಳಿಗೆ. ಫ್ರೆಂಡ ಬೇರೆ ಸರ್ ಬೇರೆ ನೋಡಿ ಸ್ನೇಹಿತರೆ. ನಮ್ಮದು ಗೌರವ ಇದು ಗುರುಗಳ ಮ್ಯಾಗ ನಮ್ಮದು ಗೌರವ ಭಕ್ತಿ ಭಯ ಇರಬೇಕು. ಭಯ ಇರಬೇಕು ಸ್ನೇಹಿತರೆ ಗುರುಗಳ ಮ್ಯಾಗ. ಹಂಗಂದ್ರೆ ಒಂದು ಮಾತಾ ಬೇರೆ. ಹಿಂಗೆ ಕೇಳಿ ಸರ್ದೇನು ವಿಡಿಯೋ ತೊಗೊಂಡಿನ. ಮತ್ತು ಇಲ್ಲೆಲ್ಲ ಫೋಟೋ ಹೊಡ್ಸ್ಕೊಳಕತ್ತಿದ್ರು. ನಾನೆಲ್ಲ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲಿ ಬಿಡು ಅಂತ ತೊಗೊಂಡೆ. ಯೂಟ್ಯೂಬ್ನಾಗ ಇರ್ತೈತೆ ಅವ್ರಿಗೆ ಕೂಡ ಮದುವೆದಂತ. ಇಲ್ಲೆಲ್ಲ ಫೋಟೋ ಹೊಡ್ಸ್ಕೊಂಡ್ಬಂದ್ರು ಅವರು. ನಾನೇನು ಹೋಗಿಲ್ಲ ಸ್ನೇಹಿತರೆ, ಸುಮ್ಮನೆ ತೊಗೊಂಡು ತಳಕ್ಕೆ ಬಂದು ಕೇರಿ ಮತ್ತು ಅವ್ರ ಮದುವೆ ಮಕ್ಕಳಿಗೆ ನಾಷ್ಟ ಮಾಡಿಸ್ಕೊಂಡು ಮ್ಯಾಕೆ ಬಂದು ರೆಡಿ ಆಗ್ತೀವಿ ಅಂದರು. ನಾನು ಮತ್ತು ಬಂದು ನೋಡಿ ಬಸ್ನಾಗ ಬರಾಕತ್ತೀನಿ. ಕೂರ್ಕ ಸಿಕ್ಕಾಪಟ್ಟೆ ಗದ್ದಲ ಸ್ನೇಹಿತರೆ. ಬಸ್ಸು ಅಷ್ಟಿಷ್ಟು ಗದ್ದಲ ಅಂತಲೇ ಹೇಳ್ಬೋದು. ಇದು 12 ಗಂಟೆ ಆಗೈತೆ ನೋಡಿ. ಬಲ್ದೇನಿ ಆಲೂರು ಕೆಸಾಪುರ ಬಸ್ ನೋಡಿ ಸ್ನೇಹಿತರೆ. ಇದು ಆ ಬಸ್ಸಿಗೆ ಹೊಂಟೀನಿ ಮತ್ತು ಹೋಗಿಂದ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಮನೆಗೆ ಹೋಗಿ ಸೀದಾ ಮನೆಗೆ ಹೋಗ್ತೀನಿ ಸ್ನೇಹಿತರೆ. ಮನೆಗೆ ಹೋಗಿ ಮುಂದೆ ಅಲ್ಲಿ ಇದಕ್ಕೆ ಹೋತ್ ನೋಡಿ ಮದುವೆಗೆ ಲೇಟ್ ಆಗುತ್ತೆ ಮಾಡುತ್ತೆ. ಯಾಕಂದ್ರೆ ಇವರು ಬರ್ಸಾರ ನಿಂತು ಬಿಡ್ತು ನೋಡಿ. ಪುಟ್ಟಕ್ಕರು ಬರ್ಸಲಾಗ ಆಕಿ ಯಾವಾಗ ಬರ್ತಾಳೆ ಗೊತ್ತಿಲ್ಲ ಸ್ನೇಹಿತರೆ. ನೋಡೋಣ ಬನ್ನಿ. ಈ ವಿಡಿಯೋ ಇದೆಲ್ಲ ಮುಗಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಬಸ್ಸು ಸಿಕ್ಕಾಪಟ್ಟೆ ಗದ್ದಲಿತ್ತು. ಬಂದಿವಿ. ಶ್ರವಣ ಎಲ್ಲಿ ಬಂದು ಎಲ್ಲಿ ತೋರ್ಸ್ ಗದ್ದು ಎಲ್ಲಿ ಬಂದು ಯಾರ ಮನೆ ಬಂದಿ ಈಗ? ಅಮ್ಮ ಮನೆ. ನಮ್ಮ ಅಪ್ಪನ ಮನೆ. ಅಪ್ಪ ಟೈಮ್ ನೋಡಿ 12:30 ಬಂದಿನಲ್ಲ ಯಾವ 12:30 ಬಂದೀನಿ. 1:30 ಯಾಕೆ ಸದ್ದ ನಮ್ಮ ಫ್ರೆಂಡ್ ಇಬ್ಬರು ಬರ್ತೀನಿ ಅಂದಾರೆ ಬಸ್ಸಿಗೆ. 1:30 ಬಸ್ಸಿಗೆ ಅಲ್ಲೇ ಬಸ್ ಸ್ಟ್ಯಾಂಡಾಗ ಮೀಟ್ ಮಾಡ್ಬೇಕಂದೀವಿ. ಮುದ್ದೆ ಬಸ್ ಸ್ಟ್ಯಾಂಡಾಗ ಅವ್ರು ಬರೋದು ಲೇಟ್ ಆಯ್ತು. ನನಗೆ ಬಸ್ ಮುಂದೆ ಕಾತು. ಅವ್ರ ಮನೆಗಾರ ಬಂದ್ರಾತು. ಇಲ್ಲಿ 2 ಕಾಯಿ ತೊಗೊಂಡು ಅವ್ರ ಮನ್ಯಾಗ 50 ರೂಪಾಯಿ ಕೆರಡು ನೋಡಿ. ಕಾಯಿ 50 ರೂಪಾಯಿ ಅವರು ಆತ ಅಂತೇಳಿ ನಾನೇ ಅವು 10 ರೂಪಾಯಿ ಕೊಟ್ಟು ಬಿಡವ ಅಂತಂದು ನೋಡಿ. ಕಾಯಿ ಸುಲಿಯಾಕತ್ತವಳು ಯಾವ ಬಿಸಿಲಾಗ ದೇವ್ರಿಗೆ ಹೋಗಕ್ಕ
ಬಸವ ಜಯಂತಿ ಅಲ್ಲ, ಬಸವಣ್ಣಪ್ಪನ ಗುಡಿ ಐತಿ, ಅಲ್ಲೇ ಮದುವೆ ಐತಿ, ಅಲ್ಲೇ ಕಾಯಿ ಹೊಡ್ಕೊಂಡು ಆ ಕಡೆ ಹೋಗ್ಬಿಡ್ತೀನಿ. ಒಳ್ಳೆ ಅವ್ರ ಮನೆ ಬರ್ಲೋಡು, ಬರ್ಲೋಡವನ ಆ ಕಡೆ ಹೋಗ್ಬಿಡ್ತೀನಿ ರೀ. ದೇವ್ರಿಗೆ ಹೋಗಿ ಸಂಜೆ ತೊಟ್ಟು ಹೆಸರು ಹಾಕ್ತಾರ ಬಸವಣ್ಣಪ್ಪನ. ಹೋಗ್ತೀಯ ನೋಡಕ್ಕ? ನೋಡಿ ರಂಗೋಲಿ ಈ ಥರ ತೊಗೊಂಡೆ ಮಕ್ಕ. ಇವ ನೋಡಿ ನಾಟಕ ವಿಷಯನ ಬೇರೆ ತಗೋಬಾ, ಸುಲಿಯಲಾಗೈತಲ್ಲ, ಸುಲಿಯಲಾಗೈತೆ, ಬೇರೆ ತಗೋಬಾ. ಲೇಟ್ ಆಗತ್ತೆ ಬಾ, 2:30 3 ಬಸ್ಸಿಗೆ ಓದ್ತೀನಿ. ನೋಡಿ ಮನೆಗೆ ಬಂದೆ, ಅವ್ರ ಮನೆಗೆ. ಇಲ್ಲಿ ಸ್ವಲ್ಪ ತಲೆ ಅದು ಇಕ್ಕೊತ್ತೀನಿ ಬಾ. ಫೋನ್ ಚಾರ್ಜ್ ಇಲ್ಲ, ಚಾರ್ಜರ್ ಹಾಕ್ಲೆ. ಈಕೆ ಸಾವಿತ್ರಿ ಬರ್ತೀನಿ ಅಂದ ಇನ್ನೂ ಬರ್ಲಾಗ ಅವನು. ನಾನು ಸಾವಿತ್ರಿ, ಇನ್ನೋಗ್ಬೇಕು ನಮ್ಮ ಫ್ರೆಂಡು ಸಾವಿತ್ರಿ, ಇಬ್ಬರು ಒಂದೇ ಕ್ಲಾಸ್ನಾಗ ಇಬ್ಬರು ಸಾವಿತ್ರಿ ಇದ್ರೆ. ನಾವು ಹೋಗಾರ ಸಾವಿತ್ರಿ ಆಕಿ ನಾ ಹರ್ನಾಳ್ ಸಾವಿತ್ರಿ ಅಂತಿದ್ರು ನೋಡಿ, ಆಕಿಗೆ ಹೋಗಾರ ಸಾವಿತ್ರಿ ಅಂತಿದ್ರು. ಆಕಿನೂ ಬರಾಕತ್ತಾಡ್ರಿ, ನೀವು ಹೋಗ್ಬಳ್ಳೆ ನಿಂದರು ನಾನು ಬರ್ತೀನಿ ಅಂತೇಳ. ಅದೇ ನಿಂತೀನಿ ನೋಡಿ, ಅದಕ್ಕೆ ವೇಟ್ ಮಾಡಾಕತ್ತೀನಿ. ಅಲ್ಲಿ ಯಾರ್ಯಾರು ಬಂದಾರ ಎಲ್ಲ ಗೊತ್ತಿಲ್ಲ. ಗಿಫ್ಟ್ ತೊಗೊಳಕ್ಕೆ ಅಲ್ಲಿ ಸ್ನೇಹಿತ, ಅಲ್ಲಿ ಮದುವೆಗೆ ಹೋಗಿ ಅಲ್ಲಿಂದ ಬಸ್ ಹತ್ತಿತ್ತು. ಇಲ್ಲಿ ಗಿಫ್ಟ್ ತೊಗೊಳಕ್ಕಲ್ಲ, ಆಯಾರಿ ಮಾಡಿ ಹೋಗ್ಬಿಡ್ತೀರಿ. ಎಷ್ಟಂತ ಹಾಕತ್ತ ತಯಾರಿ ಮಾಡ್ಕೊಂಡು ಹೋಗ್ತೀನಿ. ಅವ್ವನೂ ಕರ್ಕೊತೀನಿ ರೀ, ಅವಾಗೂ ಬೆನ್ನುಕಾಯಾರ ಅಂತ ಆಕಿನೂ ಆಯಾರಿ ಊಟ ಮಾಡಿ ಬರ್ಲಾಕ ಬನ್ನಿ. ಸ್ವಲ್ಪ ಚಾರ್ಜ್ ಹಾಕಿ ಸ್ನೇಹಿತರೆ ಈ ಬಂದ್ರಂತ ನೋಡಿ. ಅವ್ವ ಶ್ರಾವಣ ಹೋಗ್ಯಾರಿ, ಊಟ ಮಾಡಿ ಹೇರ್ಯಾಕೆ ಬರ್ತೀನಿವ ಅಂತೇಳಿ ಅವ್ರು ಹೋಗ್ಯಾರ. ನಾನು ಈಗ ಹೊಂಟು ನೋಡಿ, ಅಕ್ಕನೂ ಬಂದಾಳ, ಮದುವೆ ಹೋಗಿದ್ರು ಅವರು ಕೂಡ. ಮಾಮ ಅಕ್ಕ ಬಂದಾರ. KG ಕಪಲ್ಸ್ ಅವ್ರ ಮನೆ ಗೊತ್ತಾಯ್ತು ರೀ ಸ್ನೇಹಿತರೆ. ಎಲ್ಲೈತಂದ್ರೆ ಪದ್ಮಾವತಿ ಗುಡಿ ವಾಕಿಂಗ್ ಹೋಗಿದ್ರಲ್ಲ, ನೀನು ನೋಡಿರ್ಬೇಕು ವಾಕಿಂಗ್ ವಿಡಿಯೋ. ಪದ್ಮಾವತಿ ಗುಡಿ ಹೋಗ್ಯಾರ. ನಮ್ಮೂರು ಒಡಿಗೆ ಐತ್ರಿ, ನಮ್ಮೂರು ಒಡಿಗೆ ಬಂದ್ರು ಅವರು ಹೋಗಿದ್ರು. ಇವಾಗ ಹೋಗಂಬನ್ನಿ, ಬಸ್ ಬರ್ತಾ ಅವರು ನಮ್ಮಿಬ್ರಿಗೆ ಹತ್ತಿರ ಬರಾಕತ್ತಾರ. ಇವಾಗ ಹೋಗಂಬನ್ನಿ ಸ್ನೇಹಿತರೆ. ಬರ್ತೀಯಾ? ಬರ್ತೀವಿ ಸುಮ್ಮನೆ ಬೇಡ ಬಿಡು, ಬಸ್ಲಾಗ ಯಾಕೆ ಬರ್ತೀನಿ, ಓದ್ತೀನಿ. ಅವ್ರು ಬರ್ತಾರೆ. ಬಸ್ಸರ ಬರಲಿ ಇಲ್ಲೇ ಬಂದೈತೆ ಬಸ್, ಮತ್ತು ಬಂದು ಬರ್ತೀವಿ. ನಮ್ಮ ಫ್ರೆಂಡಿಗೆ ಬೆಟ್ಟ ಆಗಕ್ಕೆ ಬರ್ತಾ ಅಂತ ನೋಡಿ ಅಕ್ಕ. ಇಲ್ಲೇ ಬನ್ನಿ ಕಟ್ಟಿ ಬರ್ತೈತೆ ಅಂತ, ಬನ್ನಿ ಕಟ್ಟಿ ಬರ್ತಾರೆ ಅವ್ರು ಹೇಳ್ತಾರೆ. ಅದು ಒಡ್ನಿ ಅಂದ ಮತ್ತು ಮಾಡಿ ಬರೋ ತೊಂಬರಕ್ಕೆ ಒಂದು ಒಡ್ನಿ. ಅಕ್ಕಿ ಮದಿಗೆ ಹೋಗಿ ಬಂದಾರ್ರಿ. ಇಲ್ಲೇ ಸವಿಯರ್ ಮಿಂತ ಹಾಕಂದ್ರೆ ಬಸ್ ಇನ್ನೂ ಬರೀಲ್ಲ. ರಾಧಾ ಇಲ್ಲ ನೋಡ್ಬರ್ಲಿ. ರಾಧಾ ಏನು ಮಾಡ್ತೀವಿ ರೀ, ಇವು ಉಟ್ಟುಕೋದಂಗೆ ಆಳಕ್ಕೆ ಬ್ಯಾಡ ಅಂದ್ರೆ ಬಿಡಾಕಿ ಅವ್ರ ಮುಖ್ಯ ಬೈತೆ. ನಮ್ಮ KG ಕಪಲ್ಸ್ ಮನೆ ನಮ್ಮ ಊರು ಒಡಿಗೆ ಐತದು. ಯಾರು KG ಕಪಲ್ಸ್ ಅಂತ ಯೂಟ್ಯೂಬ್ ಐತಲ್ಲ, ಅವ್ರು ನೋಡಿದೆ. ಅವ್ರ ಮನೆಗೆ ಹೋಗ್ಬೇಕಂತ ಜಲ್ದಿ ಲಗ್ನ ಮುಗಿಸ್ಕೊಂಡು ಅಲ್ಲಿ ಲಗ್ನ ಆಗ್ಬಿಡಿ. ನಾ ಶಾವಕ್ಕ ನಾ ದೊಡ್ಡಪ್ಪ ಕಣ್ ಕಾಣಲಾಗ ಈಗ ಲಗ್ನಕ್ಕೆ ಬಂದಿನಿ. ಇಲ್ಲೇ ಓದ್ತಿ ಲಗ್ನ ಮುಗಿಸ ಊರಿಗೆ ಹೋಗ್ತೀನಿ. ಯಾರ ಲಗ್ನಕ್ಕ? ಇಲ್ಲಿ ನಮ್ಮ ಕ್ಲಾಸ್ಮೇಟ್ ಅಣ್ಣನ ಲಗ್ನಕ್ಕೆ ಬಂದಿ, ಅಲ್ಲಿ ಹೊಂಟೀನಿ. ಅದಕ್ಕೆ ಮುಖ ಇಲ್ಲ, ಚಿನ್ನಿ ಬಿಟ್ಟು ಬಂದೀನಿ, ಶ್ರಾವಣಿ ಬಿಟ್ಟು ಬಂದೀನಿ. ಶ್ರಾವಣಿನ ರಾಧಾಕ್ಕೆಲ್ಲದ ಎಲ್ಲಿ ಮನುಷ್ಯನಕ್ಕೆ ಇಲ್ಲ, ದೇವ್ರಿಗೂ ದಿಗ್ಗಸ್ಕೊಂಬರ್ಬೇಕು ಇಲ್ಲ, ಏನಿಲ್ಲ ನೋಡು. ಆರಾಮದಿಲ್ಲ? ಆರಾಮದಿನವ. ಬಸ್ ಜಯಂತಿ ಆಯ್ತು, ಕಾಯಿ ಹೊಡ್ಕೊಂಡು ಬಂದಿ ನೋಡು. ಹೋಗ್ಲೇದಪ್ಪ ಬಸ್ ಯಾವ ಅಲ್ಲಿ ಕಂಡ್ರೆ ಹೋಗ್ಬಿಡು. ಇನ್ನಲ್ಲ ಲಗ್ನಕ್ಕೆ ಹೊಂಟಿ, ನೀ ಬಂದಿ ಲಗ್ನಕ್ಕೆ ಹೋದ್ಮೇಲೆ. ಹೋಗ್ಬೇ ಅದು ಹೋಗು. ಹಾಂ ದೊಡ್ಡಪ್ಪ ಕುಂತಿದ್ದ ಮಾತಾಡ್ಸಿ ಕೇಳಿ ಒಂದು ಬನ್ನಿ, ಅವರು ಬಂದ್ರಂತ ಫೋನ್ ಹಚ್ಚಕತ್ತಾರ.